ಅತ್ತೆ ಈ ತಗೊಳ್ರಿ ನೀರು. ಇನ್ನ ಸ್ವಲ್ಪ ತಗೊಂಡ್ ಬರ್ಲಿರಿ. ಸಾಕಂಗ ಪುಟ್ಟಿ ಗುಂಡ ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ರಿ ಅವರು. ಈಗ ಬೆಲ್ಲ ಹೊಡೆದಿರ್ತಾರೆ, 4:15 ಆಗೈತೆ, ಬರತಾರೇನೋ. ಶಾಲೆ ಬಿಟ್ರು ಇವ್ರು ನೆಟ್ಟಾಗ ಮನೆಗೆ ಬರ್ಬೇಕಲ್ಲ. ಅಂಗಡಿಗೆ ಹೋಗಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬರೋಷ್ಟೊತ್ತಿಗೆ ಅಂದ್ರೆ 5 ಗಂಟೆ ಟೈಮ್ ಆಗಬಿಡ್ತೈತೆ. ಬೆಳಗ್ಗೆ ಪುಟ್ಟಿ 2 ರೂಪಾಯಿ, ಗುಂಡ 2 ರೂಪಾಯಿ ಇಸ್ಕೊಂಡು ಹೋಗಿದ್ರು. ಎಲ್ಲ ಅಂಗಡಿಗೆ ಹೋಗಿದಾರೇನೋ ಇಬ್ರು. ಹೌದ್ರಿ, ಅದಕ್ಕೆ ಲೇಟ್ ಮಾಡತ್ತಾರ ಇವತ್ತು. ದಿನಾಲು 4:15 ಅಂದ್ರೆ ಬಂದ್ಬಿಡೋರು. ಇಷ್ಟೊತ್ತಿಗೆ ಮನೇಲಿ ದಾನ್ಲಿ ಅಂದ್ರೆ ದಾನ್ಲಿ. ದುಡ್ಡೇ ಕೊಡೋಕೆ ಹೋಗಿದ್ರಿ ಅವ್ರಿಗೆ. ಮನೇಲೆ ಮಾಡಿರೋ ಶೇಂಗಾ ಚಿಕ್ಕಿ, ಕೋಡ್ಬಳೆ ಅವು ಇವು ಎಲ್ಲ ಇದಾವೆ. ಅದನ್ನು ತಿನ್ನೋದು ಬಿಟ್ಟು ಬರೀ ಅಂಗಡಿಲಿ ತಿನ್ನೋಕೆ ಆಸೆ ಪಡ್ತಾವೆ ಹುಡುಗರು. ಯಾವ್ಯಾವ ಎಣ್ಣೆಲಿ ಕರೆದಿರ್ತಾರೆ ಏನೋ. ನಾಳೆಯಿಂದ ದುಡ್ಡು ಕೇಳಿದ್ರೆ ಕೊಡ್ಬೇಡ್ರಿ ಅವ್ರಿಗೆ. ಇಲ್ಲ ಮನೇಲಿ ಇದಾವೆ ತಿನ್ರಿ ಅಂತ ಹೇಳ್ರಿ. ಅಯ್ಯ, ನಾನು ಕೊಡಲ್ಲ ಅಂದ್ರು ನಿನ್ನ ಮಗ ಕೇಳಬೇಕಲ್ಲವ. ಮುಂಜಾನೆ ಶಾಲೆಗೆ ಹೋಗೋ ಮುಂದೆ ಏನಾದರೂ ಒಂದು ನಾಟಕ ಮಾಡ್ತಾನೆ. ಸಪ್ಪೆ ಮುಖ ಮಾಡಿ ನಿಂತಿದ್ದ. ಯಾಕೆ ಹೋಗುಂಡ ಏನಾಯ್ತಂದ್ರೆ ಏನೇನು ಮಾತಾಡಿಲ್ಲ. ಅದಕ್ಕೆ ಪುಟ್ಟಿ ಕೇಳಿದ್ನಿ, 2 ರೂಪಾಯಿ ಬೇಕಂತ ಜಿ, ರಿಫಿಲ್ ಖಾಲಿ ಆಗೈತೆ ಅಂತ ತಗೊಳಕನ್ಲು. 2 ರೂಪಾಯಿ ತೆಗೆದು ಕೊಟ್ನಿ. ಮತ್ತು ಅವನಿಗೆ ಕೊಟ್ಟು ಸುಮ್ಮನೆ ಆದ್ರೆ ಪುಟ್ಟಿಗೆ ಬೇಜಾರಾಗ್ತೈತಿ. ಇಬ್ರಿಗೂ 2 ರೂಪಾಯಿ ಕೊಟ್ಟು ಕಳಿಸಿದ್ನಿ ಆ ಕಡೆ. ಏನು ಮಾಡಿದ್ರೆ ಏನೋ, ಬಂದಾಗ ಕೇಳೋನಿಂದ್ರೆ ಏನೇನು ತಗೊಂಡ್ರೆ ಏನು ಗೊತ್ತಾಕೈತಿ. ಓ, ಇಷ್ಟೆಲ್ಲ ನಾಟಕ ಮಾಡಿ ಇಸ್ಕೊಂಡು ಹೋಗಿದ್ದಾನೆ. ಸುಮ್ಮನೆ ಹೇಳತ್ತ ನೋಡ್ರಿ ಅವ್ನು. ಮೊನ್ನೆ ನನ್ನ ಕಡೆಯಿಂದ 5 ರೂಪಾಯಿ ಇಸ್ಕೊಂಡು ಹೋಗಿದ್ದ. ಏನಕ್ಕೂ 5 ರೂಪಾಯಿ ಅಂದ್ರೆ ಪೆನ್ ತಗೋತೀನಮ್ಮ ಅಂದ. ಇವತ್ತು ಅಲ್ಲೇ ಮತ್ತು ರಿಫಿಲ್ ತಗೊಳಕ್ಕೆ ನಿಮ್ಮ ಕಡೆಯಿಂದ 2 ರೂಪಾಯಿ ಇಸ್ಕೊಂಡು ಹೋಗಿದ್ದಾನಂದ್ರೆ ಗ್ಯಾರಂಟಿ ಸುಳ್ಳು ಹೇಳತ್ತ ನಾನು. ಬರ್ಲಿ ನಿಂದಾರಿ, ನಾನೇ ಕ್ಲಾಸ್ ತಗೋತೀನಿ. ಇತ್ತೀಚೆಗೆ ಯಾಕೋ ಭಾಳ ಸುಳ್ಳು ಹೇಳೋದು ಕಲ್ತಿದ್ದ ನಾನು. ಬ್ಯಾಡ್ ಬಿಡವ, ಪಾಪ ಹುಡುಗರಿಗೆ ಏನು ಗೊತ್ತಾಕೈತೆ. ತಿನ್ನಕ್ಕೆ 1 ರೂಪಾಯಿ 2 ರೂಪಾಯಿ ಸಿಗ್ತಾವಂತ ಏನೋ ಒಂದು ಸುಳ್ಳು ಹೇಳಿ ಇಸ್ಕೊಂಡು ಹೋಗ್ತಾರೆ. ಸಮಾಧಾನ ಮಾಡಿ ಏನೋ ಒಂದು ಹೇಳ್ತೀನಿ ನಾನು. ನೀನು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗ್ಬೇಡ. ನೀನು ಬರೋ ಮೊದಲೇ ಕೇಳ್ಬಿಟ್ರೆ ಶಾಲೆ ಬ್ಯಾಗ್ ಇಟ್ಟು ಪರಾರಿ ಆಗ್ಬಿಡ್ತಾನೆ ನೋಡಿ ನಿನ್ನ ಮಗ. ಅದಕ್ಕೆ ಬೇಡ, ನಾನು ಹೇಳ್ತೀನಿ ಅವನಿಗೆ, ಸುಮ್ಮನಿರ್ನಿ. ಆಯ್ತು ತಗೊಳ್ರಿ. ನೀವು ಹಿಂಗೆ ಸಲಿಗೆ ಕೊಟ್ರೆ ನಿಮ್ಮ ತಲೆ ಮೇಲೆ ಕುಂದಿರ್ತಾನೆ ನೋಡ್ರಿ ಅವನು. ಕುಂದರ್ಲಿ ಬಿಡೋಗಂಗ, ಇನ್ನೂ ಚಿಕ್ಕವನಿದ್ದಾನೆ ಪಾಪ. ಏನು ಗೊತ್ತಾಕೈತೆ. ದೊಡ್ಡವನಾದ್ಮೇಲೆ ಅವನ ಬುದ್ಧಿ ಕಲ್ತ್ಕೋತಾನೆ. ಅಜ್ಜಿ ಮೊಮ್ಮಗ ಏನೋ ಒಂದು ಮಾಡ್ರಿ. ಅತ್ತೆ ಚಾಗಿಡ್ಲಿ ರೀ. ಚಾ ಈಗ ಇಡ್ತಿ. ಹುಡುಗರು ನಿಮ್ಮ ಮಾವ ಬಂದಾದ್ಮೇಲೆ ಇಟ್ಟಿದ್ರೆ ಆಗೋದು. ಇಲ್ಲಾಂದ್ರೆ ಇಡು, ಅವ್ರು ಬರೋರು ಬರ್ತಾರೆ. ಬಂದಿಲ್ಲ ಅಂದ್ರೆ ನಾವು ಕುಡಿಯೋಣಂತ. ಇಲ್ಲಾಂದ್ರೆ ಅವ್ರು ಬಂದಾದ್ಮೇಲೆ ಚಾಗಿಡ್ತೀನಿ ರೀ. ಕಾಂದಾ ಬಜ್ಜಿ ಮಾಡ್ಲಿರಿ. ನೀವು ಅವಾಗ ಯಾವಾಗ ತಂದಿರೋ ಕಡ್ಲೆ ಹಿಟ್ಟು ಹಂಗ ಐತ್ರಿ. ಅದು ಇಟ್ಟಿಟ್ಟು ಸುಮ್ಮನೆ ಹಾಳಾಗೋಗ್ಬಿಡ್ತೈತೆ. ಕಾಂದಾ ಬಜ್ಜಿ ಮಾಡ್ತೀನಿ ನೋಡ್ರಿ. ಅವಾಗ ಯಾವಾಗ ತಂದಿರೋದಿತ್ತಲ್ಲ, ಅದು ಇಟ್ಟು ಮಾಡೋವಂಗಂದ್ರೆ ಚಾ ಜೋಡಿ ತಿಂದ್ರೆ ಆಗ್ತೈತಿ. ಆಯ್ತು ರೀ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೊಳತೀನಿ. ನಾವು ಆರಾಮದೆ ನೋಡ್ರಿ. ದಯವಿಟ್ಟು ಕ್ಷಮಿಸ್ರಿ ಫ್ರೆಂಡ್ಸ್, ನಿನ್ನೆ ವಿಡಿಯೋ ಹಾಕೋಕ್ಕಾಗಿಲ್ರಿ ನನಗೆ. ಯಾಕಂದ್ರೆ ಇದೇ ವಿಡಿಯೋ 7 ನಿಮಿಷದಾದರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿರಿ ನಾನು. ಆದರೆ ಒಂದು ಚಿಕ್ಕ ಪಕ್ಷಿ ಮರಿ ನಮ್ಮ ಮನೆ ಮುಂದೆ ಇತ್ತು. ಅದು ಇನ್ನೂ ಚಿಕ್ಕ ಮರಿ, ಹಾರಕ್ಕೆ ಬರ್ತಿದ್ದಿಲ್ಲ. ಹಂಗಂಗೆ ಹಾರಿ ಹಂಗಂಗೆ ಕೆಳಗೆ ಬೀಳೋದು. ಅದರ ಅಪ್ಪ ಅಮ್ಮ ಅಲ್ಲೇ ಸುತ್ತಮುತ್ತ ಹಾರಾಡ್ತಿದ್ವು. ತೊಗೊಂಡೋಗ್ಲಿ ಅಂತ ನಾವು ಬಾಗ್ಲಾಕಿ ಒಳಗೆಲ್ಲ ಬಂದು ನೋಡಿದ್ವಿ ರೀ. ಆದರೂ ಮರಿ ಹತ್ರಕ್ಕೆ ಬಂದು ಹಂಗೆ ಹಾರು ಹೋಗ್ಬಿಡ್ತಿದ್ವು ರೀ. ಯಾಕಂದ್ರೆ ಬೆಕ್ಕು ಅವು ಅಂತಂದ್ರೆ ಬಾಯಲ್ಲಿ ಕಚ್ಕೊಂಡು ಹೋಗ್ಬಿಡ್ತಾವೆ. ಪಕ್ಷಿಗಳೆಲ್ಲ ಅವು ಏನು ಮಾಡ್ತಾವಂದ್ರೆ ಅದರ ರೆಕ್ಕೆ ಬರೋವರೆಗೂ ಅಲ್ಲೇ ಸುತ್ತಮುತ್ತ ಕಾದು ಆಮೇಲೆ ಹಾರಿಸ್ಕೊಂಡು ಹೋಗ್ತಾವಂತ್ರಿ ಅವು. ಸಂಜೆ 7 ಗಂಟೆ ಆಗ್ತಾ ಬಂತು, ಕತ್ಲಾಯ್ತಲ್ರಿ. ಮತ್ತು ಪಾಪ ಮರಿನ ಹೊರಗೆ ಬಿಡೋದು ಸರಿ ಅನ್ನಿಸ್ಲಿಲ್ಲ ರೀ. ಬೆಕ್ಕಿಗೆ ಕಚ್ಕೊಂಡು ಹೋಗಿತ್ತಂತ ನಾನೇನು ಮಾಡಿದೆ, ಅದನ್ನು ಕೈಯಲ್ಲಿ ಹಿಡಿದು ಒಳಗೆ ತೊಗೊಂಡು ಬರ್ತಿದ್ದೆ ರೀ. ಅಷ್ಟರಲ್ಲಿ ಬಾಗಿಲಲ್ಲಿ ಇನ್ನೊಂದು ಮರಿ ಇತ್ತು ರೀ. ಅದನ್ನು ನೋಡಿ ನಂಗೆ ಇನ್ನೂ ಖುಷಿ ಆಯಿತು. ಇದೇನಪ್ಪ 2 ಮರಿ ಇದ್ದಾವೆ, ಒಳಗೆ ತೊಗೊಂಡು ಬಂದೆ ರೀ. 2ಕ್ಕೂ ಅವು ಒಳಗೆ ಬಿಟ್ಟ ತಕ್ಷಣಕ್ಕೆ ಅವು ಸಂದಿಲಿ ಎಲ್ಲಿ ಬೇಕಾದಲ್ಲಿ ಹಂಗಂಗೆ ಹೋಗಿ ಸಂದಿಲಿ ಬಚ್ಚಿಕೋತಾ ಇದ್ವು. ಅದಕ್ಕೆ ಒಂದು ರಟ್ಟಿನ ಬಾಕ್ಸ್ ತೊಗೊಂಡು ಅದರಲ್ಲಿ ಒಂದು ಉಲ್ಲನ್ ಟೈಪ್ ಬಟ್ಟೆ ಹಾಕಿ 2ಕ್ಕೂ ಅದರಲ್ಲಿ ಹಾಕಿಟ್ಟೆ ರೀ. ಆಮೇಲೆ ಒಂದು ಬೌಲಲ್ಲಿ ಅಕ್ಕಿ ನೀರು ತಗೊಂಡು ಬಾಯಿ ಓಪನ್ ಮಾಡ್ಬೇಕ್ರಿ. ನಾವು ಅವಾಗ ತಿನ್ನಕ್ಕೆ ಬರಲ್ಲ. ನಾವು ಒಂದು 4 ಕಾಳು ಹಾಕಿ ಸ್ವಲ್ಪ ನೀರು ಕುಡಿಸಿ ರಾತ್ರಿ ಎಲ್ಲ ಮನೆಯಲ್ಲೇ ಇದ್ವು ರೀ ಅವು. ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಅವ್ರ ಅಪ್ಪ ಅಮ್ಮ ಬಂದಿದ್ವು. ಹಂಗೆ ಬಿಟ್ಟು ರೀ. ಎಷ್ಟು ಚೆನ್ನಾಗಿ ಹಾರು ಹೋದ್ವು ರೀ. ಭಾಳ ಬೇಜಾರಾಯ್ತು, ಬಿಡೋಕ್ಕೆ ಮನಸ್ಸು ಇದ್ದಿದ್ದಿಲ್ಲ. ಆದರೂ ಬಿಟ್ವಿ ರೀ. ಯಾಕಂದರೆ ಅದರ ಅಪ್ಪ ಅಮ್ಮ ಹೊರಗಡೆ ಕಾಯ್ತಿದ್ವು. ಅವಕ್ಕೂ ಅವ್ರದ್ದೇ ಆದಂತಹ ಪ್ರಪಂಚ ಇರ್ತೈತ್ರಿ. ಖುಷಿಯಾಗಿರಲಿ ಅಂತ ಬಿಟ್ವಿ ರೀ. ಬರ್ರಿ ಇವತ್ತಿನ ವಿಡಿಯೋನ ಚಾಲು ಮಾಡೋಣ. ಖುಷಿ, ಓ ಖುಷಿ, ಬಾಯ್ಲಿ. ಅಯ್ಯೋ, ನಿಮ್ಮನ್ನು ನೋಡೇ ಇಲ್ರಿ ಫ್ರೆಂಡ್ಸ್. ಸಾರಿ. ಬನ್ರಿ ಎಲ್ಲರೂ ಬಿಸಿ ಬಿಸಿ ಪಕೋಡ ಮಾಡೀನಿ. ಪಕೋಡ ತಿಂದು ಚಾ ಕುಡ್ದೋಗು ಅಂತ್ರಿ. ಗಂಗಾ, ಹಾಂ ರೀ ಅತ್ತೆ. ಏನು ಮಾಡತ್ತಿದ್ದೆ? ಮಾಡೋದು ಕಂದ ಬಜ್ಜಿ ಮಾಡಿ. ನಿಮ್ಮ ಮಾವ ಬಂದರು, ನೀರು ಬೇಕಂತ ಅಡಿ ಕೊಟ್ಟು ಬರ್ತೀನಿ. ಆದೂ ರೀ. ಇವಷ್ಟು ಕರೆದ್ರೆ. ಪುಟ್ಟಿಗುಂಡ ಇನ್ನೂ ಬಂದಿಲ್ರಿ? ಪುಟ್ಟಿಗುಂಡನೂ ಬಂದರು ನೋಡಿ. ನಿಮ್ಮ ಮಾವ ಬಂದ್ರಲ್ಲ, ಹಿಂದೆನೇ ಬಂದ್ರು ಅವರು. ಬಂದು ಬರೆಯಕ್ಕೆ ಕುಂದಿರ್ತೀನಿ ಅನ್ನತ್ತಿದ್ರು. ನಾನು ಬೇಡ ಅನ್ನಿ. ಚಾ ಪಕೋಡ ತಿಂದು ಆಮೇಲೆ ಬರ್ಕೊಳ್ಳೋ ಅಂತ್ರಿ. ಆಡೋಗ್ರಿ ಅಂದಿದ್ದಕ್ಕೆ ಬಾಲ್ ಆಡತ್ತಾರ ಹೊರಗೆ. ಹೌದ್ರಿ, ಅದಕ್ಕೆ ಒಳಗೆ ಬಂದಿಲ್ಲ ಅವರು. ಶಾಲೆ ಯೂನಿಫಾರ್ಮ್ ಬಿಚ್ಚಿಡಕ್ಕೆ ಹೇಳ್ರಿ. ಇಲ್ಲಾಂದ್ರೆ ಆಟ ಆಡೆಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾರೆ. ಮತ್ತು ನಾಳೆಗೆ ಹಾಕೊಂಡು ಹೋಗೋಕೆ ಬೇಕಾಕೈತೆ. ಹೇಳ್ರಿ ಅವ್ರಿ. ಹೌದಲ್ಲ, ಬಂದಾಗಿಂದ ಹಂಗೆ ಆಟ ಆಡತ್ತಾರ ಅವ್ರು. ಈಗ ಹೋಗಿ ಹೇಳ್ತೀನಿ ರವ. ಅತ್ತೆ, ರಾತ್ರಿಗೆ ಸಾರು ಏನು ಮಾಡೋಣ್ರಿ? ಅಯ್ಯೋ, ಹೇಳೋದ ಮರ್ತೀನಿ ನೋಡಗಂಗ.
ನಿಮ್ಮ ಮಾವ ಹೊಲದಿಂದ ಬರುವಾಗ ಚಂದ್ರಜ್ಜಿಯವ್ರು ನುಗ್ಗೆಕಾಯಿ ಕೊಟ್ಟಿದಾರಂತ. ಅದ್ರದ ಸಾರು ಮಾಡಿದ್ರೆ ಆಗ್ತೈತೆ. ಚಾ ಕುಡಿದು ಜಲ್ದಿ ಒಲೆ ಮೇಲೆ ಬೇಳೆ ಇಟ್ಬಿಡು, ನುಗ್ಗೆಕಾಯಿ ಸಾರು ಮಾಡೋಣಂತ. ಹೌದ್ರಿ, ಸಾರಿನ ಚಿಂತೆ ತಪ್ಪು ಬಿಡ್ರಿ. ಏನು ಸಾರು ಮಾಡೋದಂತ ಯೋಚನೆ ಮಾಡತ್ತಿದ್ದೆ ರೀ ನಾನು. ಚಲೋ ಆತ್ ತಗೊಳ್ರಿ, ಜಲ್ದಿ ಚಾ ಕುಡಿದು ಬೇಳೆ ಕುದಿಯಕ್ಕೆ ಇಡ್ತೀನಿ. ಹ್ಞೂ ಜಲ್ದಿ ಬೇಳೆ ಕುದಿಸಿ ಸಾರೊಂದು ಮಾಡ್ಕೊಂಡ್ಬಿಟ್ರೆ ಆಮೇಲೆ ಆರಾಮಾಗಿ 7-8 ಗಂಟೆ ಹಂಗೆ ಅನ್ನ ಕಿಡಕ್ಕೆ ಬರ್ತೈತೆ. ಆಯ್ತು ರೀ ಅತ್ತೆ. ಗುಂಡ ಇರೋ ಓಡ್ಬೇಡ, ಬೀಳ್ತೀಯ ನೋಡು. ಅಯ್ಯೋ ಶಿವನೇ, ಒಟ್ಟು ಬಿದ್ದು ಕೈ ಕಾಲು ಮುರ್ಕೋಬೇಕು ನೋಡು. ಅಷ್ಟು ಜೋರಾಗಿ ಓಡ್ಬಾ ಅಂತ ಯಾರು ಹೇಳಿದ್ರಿ ನಿನ್ಗೆ? ಅದು ಅಜ್ಜಿ, ಮತ್ತೆ ಪುಟ್ಟಿ ಪುಟ್ಟಿ. ಅಯ್ಯೋ ಅಜ್ಜಿ, ನಾನೇನು ಮಾಡಿಲ್ಲ. ಇರೋ ಓಡ್ಬೇಡ ಅಂದ್ರು ಓಡೋಡ್ ಬಂದಿದ್ದ ನೋಡೋನು. ಗುಂಡ ಯಾಕಪ್ಪ ಅಷ್ಟು ಜೋರಾಗಿ ಓಡ್ ಬರ್ತೀಯ? ಎಲ್ಲಾದ್ರೂ ಬಿದ್ದು ಏನಾದ್ರೂ ಮುರ್ಕೊಂಡ್ರೆ ಏನು ಗತಿ? ಇಲ್ಲ ಅಜ್ಜಿ, ನಾನು ಮೆಲ್ಲಕ್ಕೆ ಬರತ್ತಿದ್ದೆ. ಪುಟ್ಟಿ ನಾನು ಮೊದಲು ಬಾಲ್ ತಗೋತೀನಿ ಅಂದ್ಲು, ಅದಕ್ಕೆ ನಾನು ಓಡೋಡ್ ಬಂದು ಬಾಲ್ ತಗೊಂಡಜ್ಜಿ. ಗುಂಡ ನಾನು ಯಾವಾಗ ಹೇಳ್ದೆ? ನೀನೇ ಹೇಳಿದ್ದು. ಪುಟ್ಟಿ ಗುಂಡ ಈಗ ಜಗಳ ಆಡಬೇಡ್ರಿ, ಬಾಲ್ ಆಟ ಆಡೋಗ್ರಿ. ನಿಮ್ಮಮ್ಮ ಚಹಾ ಪಕೋಡ ಮಾಡ್ಕೊಂಡು ತರ್ತಾ ಐತೆ. ಚಹಾ ಕುಡ್ದು ಪಕೋಡ ತಿಂದು ಆಮೇಲೆ ಬರೆಯಕ್ಕೆ ಕೂತ್ಕೊಳ್ಳೋಂತ್ರಿ. ಪಕೋಡ ಮಾಡ್ತೈತ? ಹ್ಞೂ ಗುಂಡ, ಅದಕ್ಕೆ ಈಗ ತಗೊಂಡ್ ಬರ್ತೈತೆ, ಆಟ ಆಡ್ಕೊ ಹೋಗ್ರಿ. ಆಯ್ತಜ್ಜಿ. ಪುಟ್ಟಿ ಬಾ, ನಾವು ಬಾಲ್ ಆಡೋಣ. ನಾನು ಬರಲ್ಲ ಗುಂಡ. ಯಾಕೆ ಬರಲ್ಲ ಪುಟ್ಟಿ? ಮತ್ತೆ ನೀನು ಬಿದ್ರು ನನ್ನ ಮೇಲೆ ಆಗ್ತೀಯ, ಅದಕ್ಕೆ ನಾನು ಬರಲ್ಲ. ಹೋಗಿ, ನಾನಿಲ್ಲ ಅಜ್ಜಿ ತಾತನ ಹತ್ರ ಕುಂದಿರ್ತೀನಿ. ಇಲ್ಲ ಬಾ ಪುಟ್ಟಿ, ನಾನು ಬಿದ್ರು ನನ್ನ ಮೇಲೆ ಹಾಕೋತೀನಿ, ನೀನು ಬೀಸಿದ್ರೆ ನನ್ನ ಮೇಲೇನೆ ಹಾಕೋತೀನಿ. ಆಟ ಆಡೋಣ ಬಾ ಪುಟ್ಟಿ. ಹೆಂಗೆ ಹೇಳತ್ತ ನೋಡೋಣ. ಅವ್ನು ಬೀಳ್ಸಿದ್ರು ಅವನ ಮೇಲೇನೆ ಹಾಕೋತಾನಂತೆ, ಅವಳು ಬೀಳ್ಸಿದ್ರು ಅವನ ಮೇಲೇನೆ ಹಾಕೋತಾನಂತೆ. ಗುಂಡ 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 ಪುಟ್ಟಿ ಮೆಲ್ಲ ಕಾಟಾಡ್ರಿ, ಮತ್ತೆ ಈ ಕಡೆ ಕುಂತಿ ನೋಡು. ಇಲ್ಲ ತಗೊಳಜ್ಜಿ, ಮೆಲ್ಲ ಕಾಟಾಡ್ತೀವಿ. ಇವು ಗಿರ್ಜಿ, ನುಗ್ಗೆಕಾಯಿ ಎಳೆವಿದಾವ ಬೆಲ್ತಿದಾವ ಅವು? ಎಳೆ ಇದಾವ. ಇನ್ನು ಯಾರು ಚಂದ್ರಜ್ಜಿ ಕೊಟ್ಲ? ಲೇ ಚಂದ್ರಜ್ಜಿ ಕೊಟ್ಲು. ಹೌದೇನು? ನಮ್ಮವ್ವ ಅವಾಗ ಆಗಿರೋ ಕೊಡ್ತಾ ಇರ್ತೀವಲ್ಲ, ಅದಕ್ಕೆ ಕೊಟ್ಟೈತೆ. ನಮ್ಮವ್ವ ಈ ಸಲ ಹೂವ ಭಾಳ ಹಿಂದೆ ಬಿಟ್ಟವಪ್ಪ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಮ್ಮವ್ವ ಬಿಡ್ತಿದ್ವು ನುಗ್ಗೆಕಾಯಿ. ಬಿಡ್ತಾ ತಗೋ, ಅವಕ್ಕೂ ಟೈಮ್ ಆಗ್ಬೇಕಲ್ಲ. ಈಗ ಸಣ್ಣ ಎಳೆವಾಗಿದಾವ ನುಗ್ಗೆಕಾಯಿ. ಇನ್ನೇನು 15 ದಿನ ಮಸ್ತ್ ಸಿಗ್ತಾವ ನೋಡ್ಲಿ ಗಿರ್ಜಿ ಈ ಸತಿ ನಮ್ಮ ನುಗ್ಗೆಕಾಯಿ. ಸಿಗ್ತಾವಪ್ಪ, ಹಂಗಂತ ಸಿಕ್ಕಿದವ್ರಿಗೆಲ್ಲ ಕೊಟ್ಟು ಕಳಿಸ್ಬೇಡ ನೀನು. ಇಲ್ಲ ತಗೋಲೆ ಗಿರ್ಜಿ, ನಾನೇ ರೀ ಕೊಟ್ಟಿನಿ. ಯಾಕೆ ಹೋದ ವರ್ಷ ಕೊಟ್ಟಿಲ್ಲ ನೀನು? ಅವ್ರಿಗೆ ಕೊಟ್ಟಿದ್ದು ಹೇಳತ್ತೀಯ? ಬಂದು ಎದುರುಗ ಕೇಳತ್ತಾರ, ಹೆಂಗೆ ಇಲ್ಲ ಅನ್ನಕತ್ತೈತಿ ಹೇಳಿ ನೀನು. ಎದುರಿಗ ಇದಾವ ನುಗ್ಗೆಕಾಯಿ, ಅದಕ್ಕೆ ಈ ಸಲ ಆದ್ರೆ ಸವಾಸಕ್ಕೆ ಹೋಗಲ್ಲಪ್ಪ. ನೀನು ಕೊಟ್ರೆ ಇಸ್ಕೊಂಡು ಹೋಗ್ತಾರೆ, ಕೇಳಿದ್ರೆ ಇಲ್ಲ ಗಿರ್ಜಿ ಕೇಳಿ ಇಸ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ನೋಡಿ ಏನೇನು ಮಾಡ್ತೀಯ. ಗುಂಡ ಕೈ ಹಾಕ್ಬೇಡ, ಕೈ ತೊಳ್ಕೊ ಹೋಗಿ ಫಸ್ಟ್. ಒಂದೇ ಒಂದು ತಗೋತೀನಮ್ಮ. ಮೊದಲು ಕೈ ತೊಳ್ಕೊಂಡು ಹೋಗಿ, ಆಮೇಲೆ ಬೇಕಾದಷ್ಟು ತಿನ್ನು ಅಂತೆ. ಗುಂಡ ಬಾ, ಇಲ್ಲಿ ಚಂಬಳಗೆ ನೀರೈತೆ, ಕೈ ತೊಳ್ತೀನಿ. ಇಲ್ಲಿ ಬೇಡ ಗುಂಡ, ನೆಲ ಹಸಿ ಆಗ್ತೈತೆ, ಮತ್ತೆ ಕುಂದ್ರಕ್ಕಾಗಲ್ಲ. ಈ ಕಡೆಗೆ ಬಾ. ಪುಟ್ಟಿ ನೀನು ಬಾ. ಗಂಗಾ ಬೇಳೆ ಕುದಿಯಾಕಿಟ್ಟು ಬಂದೆ? ಕುದಿಯಾಕಿಟ್ಟು ಬಂದೆ ರೀ ಅತ್ತೆ. ಹೌದೇನು? ಚಲೋ ತಗೋ, ಜಲ್ದಿ ಕುದ್ರ ಸಾರು ಮಾಡಕ್ ಬರ್ತೈತೆ. ಆಯ್ತು ರೀ. ಬನ್ರಿ ಫ್ರೆಂಡ್ಸ್, ಎಲ್ಲರೂ ಚಾ ಕುಡಿಯೋಣಂತ. ನಮ್ಮ ಗಂಗಾ ಬಿಸಿ ಬಿಸಿ ಚಾ ಪಕೋಡ ಮಾಡ್ಕೊಂಡು ತಂದಿದ್ದಾಳೆ. ಈಗ ಚಾ ಕುಡಿಯತ್ತೆ ನೋಡ್ರಿ, ನೀವು ಬನ್ರಿ. ಆಯ್ತು ರೀ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ, ಯಾಕಂದ್ರೆ ನಿನ್ನೆಯಿಂದ ಸ್ವಲ್ಪ ತಲೆನೋವಾಯ್ತು ರೀ, ಅದಕ್ಕೆ 8 ನಿಮಿಷದಷ್ಟೇ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸ್ರಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.